ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆಯಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳಾಯಿತು. ಅಷ್ಟರಲ್ಲೇ ಇದೀಗ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಇದೀಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳಾಯಿತು. ಅಷ್ಟರಲ್ಲಾಗಲೇ ಶುರುವಾಯಿತು ಸಿಎಂ ಬದಲಾವಣೆ ಕೂಗು ರಾಜ್ಯದಲ್ಲಿ. ಹೊಸ ದಾಳ ಹೂಡಿತ ಸಿದ್ದರಾಮಯ್ಯ ಆಪ್ತ ಬಳಗ ಅನ್ನುವಂತಹ ಪ್ರಶ್ನೆ. ಒಂದೇ ಒಂದು ಮಾತು, ಸಿಎಂ ಡಿಕೆಶಿ ಶೇಕ್ ಶೇಕ್. ಸಿದ್ದರಾಮಯ್ಯ ಟೀಮ್ ಹೂಡಿದ ದಾಳ ಎಂಥದ್ದು ಗೊತ್ತಾ? ಸಿದ್ದು ಟೀಮ್ ಹೂಡಿದ ತಂತ್ರ ನೋಡಿ ಸಿಎಂ ಡಿಕೆ ಶೇಕ್ ಆಗಿದ್ದಾರೆ. ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾಯಿತು, ನಿನ್ನೆಯಷ್ಟೇ. ಅಷ್ಟರಲ್ಲೇ ಶುರುವಾಯಿತು ನೋಡಿ ಸಿಎಂ ಬದಲಾವಣೆಯ ಕೂಗು. ಹೊಸ ದಾಳ ಹೂಡಿತ ಸಿದ್ದರಾಮಯ್ಯ ಆಪ್ತ ಬಳಗ ಅನ್ನುವಂತಹ ಪ್ರಶ್ನೆ. ಒಂದೇ ಒಂದು ಮಾತು, ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಶೇಕ್ ಶೇಕ್ ಆಗ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಟೀಮ್ ಹೂಡಿದ ದಾಳ ಎಂಥದ್ದು ಗೊತ್ತಾ? ಸಿದ್ದು ಟೀಮ್ ಹೂಡಿದ ತಂತ್ರ ನೋಡಿ ಸಿಎಂ ಡಿಕೆಶಿ ಶೇಕ್ ಆಗಿದ್ದಾರೆ. ಕಷ್ಟಪಟ್ಟು ಏನೇನೋ ಸರ್ಕಸ್ ಮಾಡಿ ಸಿಎಂ ಆಗಿದ್ದಾರೆ. 1 ತಿಂಗಳಾಯಿತು. ಅಷ್ಟರಲ್ಲೇ ಇದೀಗ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇರುವಂಥದ್ದು. ನಿನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿದ್ರು, ಭೇಟಿಯನ್ನ ನೀಡಿದ್ರು. ಅಷ್ಟರಲ್ಲೇ ಇದೀಗ ಕೂಗು ಕೇಳಿ ಬಂದಿರುವಂಥದ್ದು. ಹೊಸ ದಾಳ ಹೂಡಿತ ಸಿದ್ದರಾಮಯ್ಯ ಆಪ್ತ ಬಳಗ ಹಾಗಿದ್ರೆ ಒಂದೇ ಒಂದು ಮಾತು, ಇದೀಗ ಡಿಕೆ ಶಿವಕುಮಾರ್ ಅವರು ಶೇಕ್ ಆಗ್ತಾ ಇದ್ದಾರಂತೆ. ಏನದು ಆ ಒಂದು ಮಾತು? ಸಿದ್ದರಾಮಯ್ಯ ಟೀಮ್ ಹೂಡಿದ ದಾಳ ಎಂಥದ್ದು ಅನ್ನುವಂಥದ್ದು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಪ್ರಶ್ನೆಯಾಗ್ತಾ ಇರುವಂಥದ್ದು. ದಲಿತರು ಸದಾಕಾಲ ಡಿಸಿಎಂ ಆಗಿಯೇ ಇರ್ಬೇಕಾ? ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಅಸ್ತ್ರದ ಪ್ರಯೋಗ ಆಗ್ತಾ ಇರುವಂಥದ್ದು. ದಲಿತ ಸಿಎಂ ಹಕ್ಕೊತ್ತಾಯ ಮುನ್ನೆಲೆಗೆ ತಂದ ಸಿದ್ದು ಬಣ. 2028ರ ಚುನಾವಣೆ ದಲಿತ ಮುಖ್ಯಮಂತ್ರಿಯ ಚುನಾವಣೆ ಆಗಬೇಕು. ಡಿಸಿಎಂ ಪರಮೇಶ್ವರ್ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು. ದಲಿತ ಸಂಘರ್ಷ ಸಮಿತಿ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದೀಗ ದಲಿತರು ಸದಾಕಾಲ ಡಿಸಿಎಂ ಆಗಿಯೇ ಇರಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ಕೂಗಿ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಅಸ್ತ್ರದ ಪ್ರಯೋಗ ಆಗ್ತಾ ಇರುವಂಥದ್ದು. ದಲಿತ ಸಿಎಂ ಹಕ್ಕೊತ್ತಾಯ ಮುನ್ನೆಲೆಗೆ ತಂದ ಸಿದ್ದು ಬಣ. 2028ರ ಚುನಾವಣೆ ಇದೆ. ದಲಿತ ಮುಖ್ಯಮಂತ್ರಿ ಸಿಎಂ ಚುನಾವಣೆಯ ಆಗ್ಲೇಬೇಕು ಅಂತ ಹೇಳ್ತಾ ಇರುವಂಥದ್ದು. ಡಿಸಿಎಂ ಪರಮೇಶ್ವರ್ ಅವರು ಈ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ನಡೆಸಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಾವಳ್ಳಿ ಶಂಕರ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ಏನಾದ್ರೂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆಯಾ ಅಂತ. ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು, ಕಾಂಗ್ರೆಸ್ನಲ್ಲಿ ಸಂಚಲನ. ರಾಜ್ಯದಲ್ಲಿ ಎಸ್ಸಿ ಪಟ್ಟಿಯಲ್ಲಿವೆ ಸುಮಾರು 101 ಜಾತಿಗಳು. ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿವೆ ಬರೋಬ್ಬರಿ 51 ಜಾತಿ. ಎಲ್ಲಾ ಸೇರಿದ್ರೆ ದಲಿತರ ಜನಸಂಖ್ಯೆ 1.30 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಈಗಲೂ ದಲಿತರು ಉಪಮುಖ್ಯಮಂತ್ರಿಯೇ ಆಗಿರ್ಬೇಕಾ ಅನ್ನುವಂತಹ ಪ್ರಶ್ನೆ. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರೇ ಕಾಂಗ್ರೆಸ್ನ ಮತ ಬ್ಯಾಂಕ್. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಹಿಂದುಳಿದವರು ಸಿಎಂ ಆಗಿದ್ದಾರೆ. ಆದ್ರೆ ದಲಿತ ಸಮುದಾಯಕ್ಕೆ ಇದುವರೆಗೂ ಸಿಕ್ಕಿಲ್ಲ ಮಂತ್ರಿಗಿರಿ. 2028ರ ಚುನಾವಣೆ ದಲಿತ ಮುಖ್ಯಮಂತ್ರಿಯ ಚುನಾವಣೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದನ್ನ ಡಿಸಿಎಂ ಪರಮೇಶ್ವರ್ ಅವರು ಗಂಭೀರವಾಗಿ ಚಿಂತನೆ ನಡೆಸಬೇಕು. ಡಿಎಸ್ಎಸ್ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಮಾವಳ್ಳಿ ಶಂಕರ್ ಅವರ ಭಾಷಣಕ್ಕೆ ಸಾಕ್ಷಿಯಾದ ಪರಮೇಶ್ವರ್ ಹಾಗೆ ಮಹದೇವಪ್ಪ. ಇದೀಗ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಕೇಳಿ ಬಂದಿರುವಂತದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಈ ಮೂಲಕ
ಬಂಧುಗಳೇ, ಈ ರಾಜ್ಯದಲ್ಲಿ ಸುಮಾರು 101 ಜಾತಿಗಳು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದ್ದಾವೆ. ಸುಮಾರು 51 ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿದ್ದಾವೆ. ನಾವು ಪರಿಶಿಷ್ಟ ಜಾತಿಯವರು 1,30,00,000 ಹತ್ರ ನಮ್ಮ ಜನಸಂಖ್ಯೆ ಇದೆ. 51 ಜಾತಿಗಳಿರುವಂಥ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಸುಮಾರು 60 ಲಕ್ಷಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ನಮ್ದಿದೆ. ಆದರೆ ದುರಂತ, ನಾವು ಇವತ್ತಿಗೂ ಉಪಮುಖ್ಯಮಂತ್ರಿಗಳಾಗಲೇ ಇರಬೇಕಾ? ಯಾಕೆ ಮುಖ್ಯಮಂತ್ರಿಗಳಾಗಿರುವ ಯೋಗ್ಯತೆ ಈ ಸಮಾಜಕ್ಕಿಲ್ವ ಅನ್ನೋಂಥದ್ದನ್ನ ನಾವಿವತ್ತು